ಟ್ರಸ್ಟ್ ನೆಸ್ಟ್ ಹೋಮ್ಸ್ ದಶಕದಿಂದ ಕನ್ಸ್ಟ್ರಕ್ಷನ್ ಹಾಗೂ ಇಂಟೀರಿಯರ್ ಡಿಸೈನ್ನಲ್ಲಿ ಭಾರಿ ಫೇಮಸ್ ಆಗಿದೆ. ಸದ್ಯ ಟ್ರಸ್ಟ್ ನೆಸ್ಟ್ ಹೋಮ್ಸ್ ಹೊಸ ಎಕ್ಸ್ಪೀರಿಯನ್ಸ್ ಸೆಂಟರ್ ಮತ್ತು ನಿರ್ಮಾಣ ಇಂಟೀರಿಯರ್ಸ್ ಉದ್ಘಾಟನೆಗೊಂಡಿದೆ. ಉತ್ತರಹಳ್ಳಿಯ ಈ ಸೆಂಟರ್ ಉದ್ಘಾಟನೆಗೆ ಸ್ಯಾಂಡಲ್ವುಡ್ ಸ್ಟಾರ್ಗಳಾದ ಶರಣ್, ಶ್ರೀನಗರ ಕಿಟ್ಟಿ, ಶಾಸಕರಾದ ಎಂ ಕೃಷ್ಣಪ್ಪ, ನಟ ಶಿವರಾಜ್, ಕ್ಯಾರ್ಪೇಟೆ, ಲಹರಿ ವೇಲು ಸೇರಿದಂತೆ ಹಲವಾರು ಮಂದಿಯೆಲ್ಲ ಗಣ್ಯರು ಭಾಗವಹಿಸಿದರು. ಅಲ್ಲದೆ ಟ್ರಸ್ಟ್ ನೆಸ್ಟ್ ಹೋಮ್ಸ್ನ ಹೊಸ ಹೆಜ್ಜೆಗೆ ಶುಭ ಕೋರಿದ್ದಾರೆ. ರಿಬನ್ ಕಟ್ ಮಾಡುವ ಮೂಲಕ ಹೊಸ ಸಂಸ್ಥೆಯ ಶುಭಾರಂಭಕ್ಕೆ ಉದ್ಘಾಟನೆಯನ್ನು ನೆರವೇರಿಸಬೇಕು, ರಿಬನ್ ಕಟ್ ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಇದೀಗ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ರಿಬನ್ ಕಟ್ ಮಾಡುವ ಮೂಲಕ ಹೊಸ ಸಂಸ್ಥೆಯ ಶುಭಾರಂಭಕ್ಕೆ ಉದ್ಘಾಟನೆಯನ್ನು ನೆರವೇರಿಸಬೇಕು, ರಿಬನ್ ಕಟ್ ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಇದೀಗ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ರಿಬನ್ ಕಟ್ ಮಾಡುವ ಮೂಲಕ ಹೊಸ ಸಂಸ್ಥೆಯ ಶುಭಾರಂಭಕ್ಕೆ ಉದ್ಘಾಟನೆಯನ್ನು ನೆರವೇರಿಸಬೇಕು, ರಿಬನ್ ಕಟ್ ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಇದೀಗ ಪ್ರೀತಿಪೂರ್ವಕವಾಗಿ ಟ್ರಸ್ಟ್ ನೆಸ್ಟ್ ಕಂಪ್ನಿ ಇವತ್ತು ಲಾಂಚ್ ಮಾಡ್ತಾ ಇದೀವಿ ಇವತ್ತು. ಸೊ ಟ್ರಸ್ಟ್ ನೆಸ್ಟ್ ಅಂದ್ರೆ ಏನಂದ್ರೆ ನಂಬಿಕೆಯ ಗೋಡು ಟ್ರಸ್ಟ್ ನೆಸ್ಟ್. ಸೊ ನಾವು ಯಾವುದಕ್ಕೆ ನಮ್ಮನ್ನ ಪ್ರಿಫರ್ ಮಾಡಿ ಅಂತ ಹೇಳ್ತಾ ಇದೀವಿ ಅಂದ್ರೆ, ಸೊ ನಮ್ಮಲ್ಲಿ ಡಿಸೈನ್ ಇಂಜಿನಿಯರ್ಸ್ ಆಗಿರ್ಬೋದು, ಕ್ವಾಲಿಫೈಡ್ ಇಂಜಿನಿಯರ್ಸ್ ಆಗಿರ್ಬೋದು, ಮತ್ತೆ ಮೆಟೀರಿಯಲ್ ಯೂಸ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲದನ್ನು ಸೊ ನಾವು ಇನ್ಹೌಸ್ ಮಾಡ್ತಾ ಇದೀವಿ. ಅಂಡ್ ದೆನ್ ಬೇರೆ ಕಂಪ್ನಿಗಳಿಗಿಂತ ನಾವು ಯಾಕೆ ವಿಭಿನ್ನ ಅಂತಂದ್ರೆ, ಸೊ ಬೇರೆ ಕಂಪ್ನಿಗಳು ನಿಮಗೆ ಕ್ಲೈಂಟ್ಸ್ ಇಂದ ಪ್ರಾಜೆಕ್ಟ್ ತಗೊಂಡು ಬೇರೆ ಕಾಂಟ್ರಾಕ್ಟರ್ಸ್ಗೆ ಔಟ್ಸೋರ್ಸ್ ಕೊಡ್ತಾರೆ. ಸೊ ನಾವು ಟ್ರಸ್ಟ್ ನೆಸ್ಟ್ ಅವ್ರು ಆ ಥರ ಮಾಡಲ್ಲ. ಸೊ ನಮ್ ಪ್ರತಿಯೊಂದು ಎಲ್ಲ ಇನ್ಹೌಸ್ ಇದೆ. ಸೊ ಕನ್ಸ್ಟ್ರಕ್ಷನ್ ಜವಾಬ್ದಾರಿ ಬರೀ ಬಿಸ್ನೆಸ್ ಮಾತ್ರ ಅಲ್ಲ, ಇದು ಜವಾಬ್ದಾರಿ ಇರುತ್ತೆ. ಈ ಜವಾಬ್ದಾರಿಯನ್ನ ಬಹಳ ಸಮರ್ಪಕವಾಗಿ ಹೊರುವಂತ ಗಟ್ಟಿ ತೋಳುಗಳನ್ನ ನೋಡಿದೆ ಇಲ್ಲಿ, ಕಷ್ಟಫುಲ್ ತೋಳುಗಳನ್ನ ನೋಡಿದೆ. ಸೊ ಹೀಗಾಗಿ ಈಗ ಆಲ್ರೆಡಿ ಅವರು 30-35 ಪ್ರಾಜೆಕ್ಟ್ಸ್ನ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಅದು ಯಶಸ್ವಿ ಆಗಿದ್ದಕ್ಕೆ ನೋಡಿ ಮುಂದೆ ಇನ್ನೊಂದು ಹೆಜ್ಜೆ ಇಡಲಿಕ್ಕೆ ಕಾರಣವಾಗಿತ್ತು. ಅಷ್ಟು ಜನರ ಬೆಸ್ಟ್ ವಿಶಸ್ ಮೇಲಿದೆ. ಇನ್ನು ಮುಂದೆ ಬರುವಂತ ಸಾವಿರಾರು ಮನೆಗಳಿಗೆ, ಲಕ್ಷಾಂತರ ಮನೆಗಳಿಗೆ ಆ ಉದ್ದೇಶ ತುಂಬಾ ಚೆನ್ನಾಗಿದೆ. ಇದೇ ರೀತಿ ಆ ಟ್ರಸ್ಟ್ ನೆಸ್ಟ್ ಎರಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಳಸ್ಕೊಂಡು ಬದುಕಬೇಕು. ಮನೆ ಕಟ್ಟೋದ್ರಿಂದ ಮನಸ್ಸು ಕಟ್ಟಬೇಕು. ಆ ಕೆಲಸ ಮಾಡ್ತಾರಲ್ಲ, ಅವರಿಗೆ ಅವರಿಗೆ ಶ್ರೇಯಸ್ಸಿಗೆ ಒಳ್ಳೆದಲ್ಲ. ನೀರು ಬಿಡಿಯೋದು ಮಾತ್ರ ಅಲ್ಲ, ನೀವು ಯಾವ ಮನೆಗಳು ಕಟ್ಕೊಟ್ಟಿರೋ ಅವರು ಚೆನ್ನಾಗಿರ್ಬೇಕು, ಅವ್ರಿಗೂ ನಂಬಿಕೆ ಇರಬೇಕು. ಆ ಭರವಸೆಗಳಿಗೆ ಮುಂದೆ ನಾವು ಇಟ್ಟಿದ್ದೀವಿ. ಒಳ್ಳೆದಾಗಿ